ಬಡವರ ಜೀವನ ಮಟ್ಟವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಮತ್ತೊಮ್ಮೆ ಮಾನವೀಯತೆ ಮೆರೆದಿದೆ. ಮಂಡ್ಯ ತಾಲೂಕಿನ ಹೊಸ ಬೂದನೂರು ಗ್ರಾಮದಲ್ಲಿ ಗುಡಿಸಲು ವಾಸಿಯಾಗಿದ್ದ ಜಯಮ್ಮ ಅವರಿಗೆ ಸಂಸ್ಥೆ ವತಿಯಿಂದ ಸುಸಜ್ಜಿತ ಮನೆ ನಿರ್ಮಿಸಿ ಹಸ್ತಾಂತರ ಮಾಡಲಾಗಿದೆ. ಇನ್ನು ಸಂಸ್ಥೆಯ ಜ್ಞಾನ ವಿಕಾಸ ಯೋಜನೆಯಡಿ ನಿರ್ಮಿಸಲಾದ ಈ ಮನೆ ವಾತ್ಸಲ್ಯ ಯೋಜನೆಯ ಭಾಗವಾಗಿದ್ದು ಬಡವರಿಗೆ ನೀಡಲಾಗುತ್ತಿರುವ 820ನೇ ಮನೆಯಾಗಿದೆ ಅಂತ ತಿಳಿದು ಬಂದಿದೆ. ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಊರ ಮುಖಂಡರು ಹಾಗೂ ಸಂಸ್ಥೆಯ ಅಧಿಕಾರಿಗಳು ಭಾಗವಹಿಸಿ ಜಯಮ್ಮ ಅವರಿಗೆ ಮನೆ ಕೀಲಿ ನೀಡಿದ್ರು. ನಂತರ ಗ್ರಾಮದ ಮುಖಂಡರಾದ ಜಯರಾಮ್, ಕುಮಾರ್, ಶೇಖರ್, ಚಂದ್ರು, ಕರಿಯಪ್ಪ ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶಿಲ್ಪಾ ಅವರಿಂದ ಗೃಹ ಪ್ರವೇಶ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕ ಜಯಂತ್ ಪೂಜಾರ್, ಜಿಲ್ಲಾ ನಿರ್ದೇಶಕಿ ಚೇತನ ಸೇರಿದಂತೆ ಸಾವಿತ್ರಿ, ನಮ್ರತಾ, ಮಮತಾ ಹಾಗೂ ಇತರರು ಉಪಸ್ಥಿತರಿದ್ದರು. ಸಂಸ್ಥೆಯ ಈ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ವಾತ್ಸಲ್ಯ ಮನೆನ ಜಯಮ್ಮನವರು ನಿರ್ಗತಿಕರೊಬ್ಬರಿದ್ದರು. ಅವರಿಂದ ಅವ್ರಿಗೆ ವಾತ್ಸಲ್ಯ ಮನೆನ ಧರ್ಮಸ್ಥಳದಿಂದ ಕಟ್ಟಿಸ್ಕೊಟ್ಟಿದ್ದೇವೆ. ಅವರು ಇನ್ಮೇಲೆ ಚೆನ್ನಾಗಿ ಹೋಗಲಿ ಅಂತ ಹೇಳಿ ಈ ಯೋಜನೆಯಿಂದ ತುಂಬ ಒಳ್ಳೆಯದಾಗಿದೆ. ಬೂದನೂರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದಿಂದ ಇಲ್ಲಿ ಅನಾಥರಾಗಿರ್ತಕ್ಕಂಥ ಜಯಮ್ಮನವರಿಗೆ ಇಲ್ಲಿ ಒಂದು ವಾಸದ ಮನೆಯನ್ನು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರ ಕೃಪೆಯಿಂದ ಇಲ್ಲಿ ದಯಪಾಲಿಸುತ್ತಾರೆ. ಆದ್ದರಿಂದ ಇಲ್ಲಿ ಅವರಿಗೆ ನಮಗೆ ನಮ್ಮ ಊರಿನ ಪರವಾಗಿ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಈ ದಿನ ಇಲ್ಲಿ ಈ ಮನೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಮಾಡಿ ಬಂದು ಇಲ್ಲಿ ಸಂಸ್ಥೆಯವರು ಬಂದು ಸಹಕಾರ ಮಾಡಿ ಎಲ್ಲ ಅನುಕೂಲಗಳನ್ನು ಮಾಡಿ ಎಲ್ಲ ಗ್ರಾಮಸ್ಥರು ಸಪೋರ್ಟ್ ಕೊಟ್ಟು ಎಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.